ಸ್ಥೂಲವಾದ ಪ್ರಪಂಚ ಕಾಣ್ತದೆ, ದೊಡ್ಡ ಪ್ರಪಂಚ ಕಾಣ್ತದೆ, ಗಟ್ಟಿಯಾದ ಪ್ರಪಂಚ. ಎಷ್ಟು ದೊಡ್ಡ ಗುಡ್ಡ, ಬೆಟ್ಟ, ನದಿ, ನಮ್ಮ ದೇಹ ಕೂಡ ಗಟ್ಟಿಯಾಗಿದೆ ಅಂತ ಕಾಣ್ತದೆ. ಯಾ ಯಾ ಬಹಳ ಸ್ಥೂಲವಾದ ಪ್ರಪಂಚ ಕಾಣ್ತದೆ, ಪಂಚಭೂತಗಳಿಂದ ಪ್ರಪಂಚ. ಸೊ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಈ ಪ್ರಪಂಚ ನಾನು ಏನ್ ಹೇಳ್ತೇವಲ್ಲಪ್ಪ, ಅದರಲ್ಲಿ ಮ್ಯಾಟರ್ ಅಂದ್ರೆ ವಸ್ತು ಬಹಳ ಕಡಿಮೆ ಇದೆ. ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ 99.999999% ಕೇವಲ ಅವಕಾಶ ಮಾತ್ರ ಇದೆ, ಸ್ಪೇಸ್. ಏನೂ ಇಲ್ಲ ಅಲ್ಲಿ, ಶೂನ್ಯ. ಆದ್ರೆ ನಮ್ಗೆ ಏನ್ ಕಾಣ್ತದೆ, ಶೂನ್ಯದಲ್ಲಿ ದೊಡ್ಡ ಪ್ರಪಂಚ ಇದೆ ಕಾಣ್ತದೆ. ಈ ಪ್ರಪಂಚ ಅನ್ನೋದು ಸಿನಿಮಾ. ಅಲ್ಲಿ ಮ್ಯಾಟರ್ ಅಂತ ಏನ್ ಕಾಣ್ತಾ ಇದೆ ಪ್ರಪಂಚದಲ್ಲಿ, ಅದು ಬಹಳ ಕಡಿಮೆ. ಇಡೀ ವಿಶ್ವದಲ್ಲಿ ಎಷ್ಟು ಮ್ಯಾಟರ್ ಇದೆ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಎಲ್ಲ ಅಣು ಪರಮಾಣು ಸೇರಿಸ್ಬಿಟ್ರೆ ಅದು ಒಂದು ಚಮಚದಲ್ಲಿ ಹಿಡಿಲಿಕ್ಕಾಗಲ್ಲ. ಚಮಚದಕ್ಕಿಂತ ಕಡಿಮೆ, ಒಂದು ಸ್ಪೂನ್ಗಿಂತ ಕಡಿಮೆ ಇದೆ. ಆ ಸ್ಪೂನಿಗಿಂತ ಕಡಿಮೆ ಇರೋದು ಇಷ್ಟು ವಿಶಾಲವಾದ ಪ್ರಪಂಚ ಕಾಣ್ತದೆ, ಗಟ್ಟಿಯಾದ ಪ್ರಪಂಚ ಕಾಣ್ತದೆ. ಆ ಪ್ರಪಂಚದಲ್ಲಿ ಬರೀ ಕೇವಲ ಅವಕಾಶ ಮಾತ್ರ, ಎಂಟಿನೆಸ್ ಮಾತ್ರ. ಇದು ಪ್ರಪಂಚ ಕಾಣ್ತದೆ ಇರೋದು ಮಾಯೆ. ಆಕಾಶ ಅನ್ನೋದು ಸ್ಕ್ರೀನ್. ನಾನು ಅಂತ ಹೇಳಿದ್ರೆ ಅಲ್ಲಿ ಏನು ಇಲ್ಲ, ಅದು ಕೇವಲ ಅವಕಾಶ. ಅವಕಾಶದ ಒಂದು ಏನೋ ಇದ್ದಾಗ ಕಾಣ್ತದೆ. ಯಾವುದು? ದೇಹ, ಪ್ರಪಂಚ ಇದ್ದಾಗ ಕಾಣ್ತದೆ. ಇದು ನೋಡಿ, ಗಾಢ ನಿದ್ದೆಯಲ್ಲಿ ಮಲಗಿದಾಗ ಅಲ್ಲಿ ಏನು ಇಲ್ಲ, ಅಲ್ಲಿ ಶೂನ್ಯ ಇದೆ. ಅದೇ ಅದೇ ನಿಜವಾದ ಸತ್ಯ. ಅಲ್ಲಿ ಎಲ್ಲ ಇಡೀ ಪ್ರಪಂಚ ಎಲ್ಲಿ ಹೋಯ್ತು? ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ ಸೂಕ್ಷ್ಮ ರೂಪಕ್ಕೆ ಹೋಯ್ತು ಅಷ್ಟೇ. ಎಚ್ಚರ ಆದ್ರೂ ಕೂಡ ಅದೇ ಸೂಕ್ಷ್ಮ ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ ದೊಡ್ಡ ಪ್ರಪಂಚ ಕಾಣ್ತದೆ. ಸ್ಥೂಲವಾದ ಪ್ರಪಂಚ, ವಿಶಾಲವಾದ ಪ್ರಪಂಚ, ಸಿನಿಮಾ ಅದು. ಹಾಗೆ ನಾನು ಯಾರು? ಈ ಸಿನಿಮಾ ನಾನೋ ಅಥವಾ ಅವಕಾಶ ನಾನೋ, ಸ್ಪೇಸ್ ನಾನೋ? ಸಿನಿಮಾ ಅಂದ್ರೆ ವ್ಯತಿರೇಕ, ಅನ್ವಯ. ಅವಕಾಶ ಅಂದ್ರೆ ಅನ್ವಯ. ಸಾರಿ, ಸಿನಿಮಾ ಅಂದ್ರೆ ಅನ್ವಯ, ಅವಕಾಶ ಅಂದ್ರೆ ವ್ಯತಿರೇಕ. ಏನು ಇಲ್ಲ ಅದು ಅವಕಾಶ, ಏನಿದೆ ಸಿನಿಮಾ. ಈ ಅನ್ವಯ ವ್ಯತಿರೇಕ ಯಾರು ನೋಡ್ತಾ ಇದ್ರೆ ಅವನೇ ನಾನು, ಅದೇ ಸಾಕ್ಷಿ. ಅದು ಸಾಕ್ಷಿಯೇ ಬ್ರಹ್ಮನ್. ಈಗ ಒಂದು ಇಡೀ ಅವಕಾಶ, ಖಾಲಿ ಅವಕಾಶ, ಅಲ್ಲೊಂದು ಪಾಯಿಂಟ್ ಇದೆ, ಬಿಂದು ಇದೆ ಅಂತ ತಿಳ್ಕೊಳ್ಳಿ. ಬಿಂದು, ಒಂದು ಸಣ್ಣ ಬಿಂದು, ಬೆಳಕಿನ ಬಿಂದು. ಆ ಬಿಂದು ಒಂದು ಪಾಯಿಂಟ್ ಮಾತ್ರ ಕಾಣ್ತಾ ಇದೆ ನಮಗೆ. ಬೇರೆ ಏನು ಇಲ್ಲ ಅಲ್ಲಿ. ಬ್ಯಾಟ್ರಿ ಆ ಬಿಂದು ಅವಕಾಶದಲ್ಲಿ ಒಂದು ಬೆಳಕಿನ ಬಿಂದು ಇದೆ, ಸಣ್ಣ ಬಿಂದು. ಈ ಸಣ್ಣ ಬಿಂದು ಇದೆಯಲ್ಲ, ಅದು ಚಲಿಸ್ತದೆ. ಚಲಿಸಿದಾಗ ಏನೋ ಇದ್ದ ಹಾಗೆ ಕಾಣ್ತದೆ. ಉದಾಹರಣೆಗೆ ಇದು ನೋಡಿ, ಇದೊಂದು ಬಿಂದು ಅಂತ ತಿಳ್ಕೊಳ್ಳಿ, ಲೈಟ್, ಬೆಳಕು. ಈಗ ಏನ್ ಕಾಣ್ತದೆ ನಿಮಗೆ? ಒಂದು ಸರ್ಕಲ್ ಕಾಣುತ್ತೆ, ವೃತ್ತ ಕಾಣುತ್ತೆ. ಈಗೇನ್ ಕಾಣ್ತದೆ? ಒಂದು ಲೈನ್ ಕಾಣ್ತಾ ಇದೆ. ಈಗೇನ್ ಕಾಣ್ತದೆ? ಒಂದು ಕ್ರಾಸ್ ಕಾಣ್ತಾ ಇದೆ. ಅಲ್ಲಿ ಯಾವ್ದು ಲೈನು ಇಲ್ಲ, ಕ್ರಾಸು ಇಲ್ಲ, ವರ್ಟಿಕಲ್ ಲೈನು ಇಲ್ಲ, ಹಾರಿಜಾಂಟಲ್ ಲೈನು ಇಲ್ಲ, ಎರಡೂ ಇಲ್ಲ. ಕೇವಲ ಬಿಂದು ಮಾತ್ರ ಇದೆ. ಆ ಬಿಂದುವಿನ ಚಲನೆಯಲ್ಲಿ ಎಲ್ಲ ಪ್ರಪಂಚ ಇದ್ದಾಗ ಕಾಣ್ತದೆ. ಆ ಬಿಂದುವಿಗೆ ನಮ್ಮ ಯೋಗಶಾಸ್ತ್ರದಲ್ಲಿ ಶಿವಶಕ್ತಿ ಸೇರೋ ಜಾಗ ಅಂತ ಹೇಳ್ತೇವೆ. ಶಾಸ್ತ್ರಾರ್ಥದಲ್ಲಿ ಬಿಂದುವಿನ ರೂಪದಲ್ಲಿ ಶಿವಶಕ್ತಿ ಇಬ್ಬರಿದ್ದಾರೆ ಅಂತ ಒಂದು ಸಣ್ಣ ಬಿಂದು ಅಷ್ಟೇ. ಆ ಬಿಂದುವಿನಲ್ಲಿ ಇಡೀ ವಿಶ್ವ ಅಡಗಿದೆ ನೋಡಿ. ಹಾಗೆ ಆ ಬಿಂದುವಿನ ಚಲನೆಯಲ್ಲಿ ಇಡೀ ಪ್ರಪಂಚ ಇದ್ದಾಗ ಕಾಣ್ತದೆ ನಮಗೆ. ಇದ್ದಾಗ ಕಾಣ್ತಾ ಇಲ್ಲ. ಹೋಗ್ಲಿ, ಬಿಂದು ಆದ್ರೆ ಇದೆಯಾ? ನೀವು ಜಾಮೆಟ್ರಿ ಕಲ್ತಿದ್ದೀರಾ. ಬಿಂದು ಅಂದ್ರೆ ಏನು?
ಬಿಂದು ಅಂತ ಯಾವ್ದೋ ಒಂದು ಇದೆಯಾ ಜಾಮಿಟ್ರಿಯಲ್ಲಿ? ಬಿಂದು ಅಂತ ನಾವು ಉಪಯೋಗ ಆಗ್ತದೆ, ಡಾಟ್ ಇಟ್ಟು ಇದು ಬಿಂದು ಅಂತ ಹೇಳ್ತೇವೆ, ಇದು ಡಾಟ್ ಅಂತ ಹೇಳ್ತೇವೆ. ಜಾಮಿಟ್ರಿಯ ಪ್ರಕಾರ ಬಿಂದು ಅನ್ನೋದು ಯಾವುದು ಇಲ್ವೇ ಇಲ್ಲ. ಯಾವುದಕ್ಕೆ ಲೆಂತ್, ಬ್ರೆಡ್ತ್, ಹೈಟ್, ಯಾವುದಕ್ಕೆ ಯಾವ ಗಾತ್ರವೂ ಇಲ್ಲ, ಅದಕ್ಕೆ ಬಿಂದು ಅಂತ ಹೇಳೋದು. ಅಂದ್ರೆ ಅದಕ್ಕೆ ಲೆಂತ್ ಇಲ್ಲ, ಉದ್ದ ಇಲ್ಲ, ಅಗಲ ಇಲ್ಲ, ಎತ್ತರ ಇಲ್ಲ. ಹಾಗೆ ಬಿಂದು ಅಂತ ಇದೆಯಾ? ಅದು ಇಲ್ಲ. ಅದು ಕೇವಲ ನಮ್ಮ ವಿಚಾರಕ್ಕೆ ನಾವು ಉಪಯೋಗಿಸ್ತೇವೆ ಅಷ್ಟೇ. ಅದು ಬಿಂದು ಅನ್ನೋದು ಕೇವಲ ಇದ್ದ ಹಾಗೆ ಕಲ್ಪನೆ ಮಾಡಿಕೊಂಡು ಜಾಮೆಟ್ರಿ ಕಲಿತೇವೆ. ಅದೇ ರೀತಿ ಶಿವಶಕ್ತಿ ಇಬ್ರು ಒಂದು ಬಿಂದುವಿನಲ್ಲಿ ಸೇರಿಕೊಂಡಿದ್ದಾರೆ. ಬಿಂದು ಅನ್ನೋದು ಸಣ್ಣ ಸೂಕ್ಷ್ಮ ಪ್ರಮಾಣದ್ದು ಅಂತ ಶುರು ಮಾಡ್ತೇವೆ ನಾವು. ಅದಕ್ಕೋಸ್ಕರ ಶಕ್ತಿಯನ್ನ ಸಹಸ್ರಾರ್ಥ ಕೊಡ್ತೇವೆ ಆ ಬಿಂದುವಿಗೆ. ಶಿವ, ಶಕ್ತಿ, ಜೀವ, ಜಗತ್ತು ಎಲ್ಲ ಒಂದಾಗುತ್ತೆ ಅಂತ ತಿಳ್ಕೊಳ್ತೇವೆ ಆ ಬಿಂದುವಿನಲ್ಲಿ. ನಿಜವಾಗಿ ನೋಡಿದ್ರೆ ಬಿಂದು ಅನ್ನೋದು ಇಲ್ವೇ ಇಲ್ಲಲ್ಲ. ಬಿಂದುವಿಗೆ ಉದ್ದ, ಅಗಲ, ಎತ್ತರ, ಕಾಲ, ದೇಶ ಯಾವುದೂ ಇಲ್ಲ. ಅವಾಗ ಬಿಂದು ಅನ್ನೋದು ಇಲ್ವೇ ಇಲ್ಲ. ಹಾಗಾದ್ರೆ ಏನಿದೆ ಅಲ್ಲಿ? ಕೇವಲ ಶುದ್ಧ ಖಾಲಿ ಆಕಾಶ. ಅದನ್ನ ಅಲ್ಲಮ ಪ್ರಭು ಬಟ್ಟ ಬಯಲು ಅಂತ ಹೇಳ್ತಾರೆ. ಬಯಲು ಅಂತ ಹೇಳ್ತಾರೆ. ಅಲ್ಲಿ ಏನು ಇಲ್ಲ. ಇರುವುದು ಯಾರು? ಶಿವಶಕ್ತಿ ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಅಲ್ಲಿ ಏನು ಇಲ್ಲ. ಅಲ್ಲಿ ಆ ಬಿಂದು ಕೂಡ ಕೇವಲ ಕಾಲ್ಪನಿಕ, ಇಮ್ಯಾಜಿನ್, ಒಂದು ಗಮನಿಸ್ಲಿಕ್ಕೆ ಅಷ್ಟೇ. ಆಮೇಲೆ ಬಿಂದು ಇಲ್ಲ. ಆ ಬಿಂದು ಇಲ್ದಿದ್ದಾಗ ಅಲ್ಲಿ ಏನಿದೆ? ಸಿಂಧು ಇದೆ. ಸಿಂಧು ಅಂದ್ರೆ ಸಮುದ್ರ, ಬಿಂದು ಅಂದ್ರೆ ಒಂದು ಸಣ್ಣ ಪಾಯಿಂಟ್. ಸಿಂಧು ಅನ್ನೋದನ್ನ ನಮಗೆ ಹಿಂದಿನ ಜನಾಂಗದವ್ರನ್ನೇ ನಮ್ಮನ್ನೆಲ್ಲ ಸಿಂಧು ಅಂತ ಕರೆದ್ರು, ಭಾರತೀಯರನ್ನ. ಎಲ್ಲ ಬಿಂದುಗಳು ಭಾರತೀಯರು ಸಿಂಧು ಆಗಿದ್ದಾರಪ್ಪ. ಆತ್ಮಜ್ಞಾನ ಪಡ್ಕೊಂಡು ಆ ಸಿಂಧುವಿನ ರೂಪದಲ್ಲಿ ಸದಾಶಿವನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಪರಮಾತ್ಮನೊಟ್ಟಿಗೆ ಸೇರ್ಕೊಂಡಿದ್ದಾರೆ. ಭಾರತ ಅಂತ ಹೇಳಿದ್ರೆ ಭಾರತ. ಬಾ ಅಂದ್ರೆ ಜ್ಞಾನ, ರಥ ಅಂದ್ರೆ ಆನಂದ. ಯಾರಿಗೆ ಜ್ಞಾನದಲ್ಲಿ ಆನಂದ ಇದೆ ಅವರೇ ಭಾರತೀಯರು. ಎಂತ ಜ್ಞಾನ? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ, ಇದು ಜ್ಞಾನ. ಹಾಗೆ ನಾನು ಯಾರು? ಆ ಬಿಂದುವಿನಲ್ಲಿ, ಸಹಸ್ರದಲ್ಲಿ ಬಿಂದುವಿನಲ್ಲಿ ಶಿವ ಮತ್ತು ಶಕ್ತಿ ಒಂದಾಗಿದ್ದಾರೆ. ಅಲ್ಲಿ ಪ್ರಪಂಚ ಇಲ್ಲ, ಕೇವಲ ಬಿಂದು ಇದೆ. ಆ ಬಿಂದು ಕೂಡ ಸಿಂಧುವೇ. ಅದು ನಿಜವಾಗಿ ಬಿಂದು ನೋಡಿದ್ರೆ ಬಿಂದುವು ಇಲ್ಲ, ಅಲ್ಲಿ ಕೇವಲ ಅನಂತವಾದ ಅವಕಾಶ ಇದೆ. ಅದಕ್ಕೆ ಅದಕ್ಕೆ ಮಹಾಶೂನ್ಯ ಅಂತ ಹೇಳುದು ಶಿವನಿಗೆ. ಶೂನ್ಯವನ್ನು ದಾಟಿದ ಶೂನ್ಯ, ಮಹಾಶೂನ್ಯ. ಅದೇ ನಾನು. ಅದಕ್ಕೆ ಏನ್ ಹೇಳ್ತೇವೆ? ನಿರ್ವಾಣ ಅಂತ ಹೇಳ್ತೇವೆ. ಅದು ನಾನು ಅಂತ ಗೊತ್ತಾಗುತ್ತೆ. ಆ ಮಹಾಶೂನ್ಯವೇ ಅವೇರ್ನೆಸ್, ಅರಿವು. ಈಗ ಒಂದು ವಿಶೇಷ ಬಿಂದು ಮತ್ತು ಅವಕಾಶ. ಬಿಂದು ಮತ್ತು ಅವಕಾಶದಿಂದ ಎರಡಿದೆಯಾ ಅಂತ ಪ್ರಶ್ನೆ. ಅವಕಾಶ ಅಥವಾ ಸ್ಪೇಸ್ ಇದೆ ಅಂತ ಗೊತ್ತಾಗ ಬಿಂದು ಇರಬೇಕು, ಬಿಂದು ಇದೆ ಅಂತ ಗೊತ್ತಾಗ ಸ್ಪೇಸ್ ಇರಬೇಕು. ಎರಡು ಒಂದಕ್ಕೊಂದು ಪೂರಕ. ಅದು ಏನೊಂದು ವಸ್ತು ಇದ್ರೆ ಅಲ್ಲಿ ಅವಕಾಶ ಇದೆ ಗೊತ್ತಾಗುತ್ತೆ, ವಸ್ತು ಇದ್ರೆ ಅವಕಾಶ ಇದೆ ಅಂತ ಗೊತ್ತಾಗಲ್ಲ. ವಸ್ತು ಮತ್ತು ಅವಕಾಶ ಎರಡು ಒಟ್ಟಿಗೆ ಕಾಣಿಸ್ಕೊಳ್ತದೆ. ಅದಕ್ಕೆ ಏನಂತೇವೆ? ಕನೆಕ್ಟೆಡ್ ಆಪೋಸಿಟ್ಸ್, ಅನ್ವಯ ವ್ಯತಿರೇಕ. ಆ ಎರಡು ಇದೆ ಅಂತ ಗೊತ್ತಾಗೋದು ಯಾರಿಗೆ? ಸಾಕ್ಷಿ, ಅರಿವು, ಪರಮಾತ್ಮ. ಅದು ನಾನು. ಈ ನೀವು ಬಿಂದುವನ್ನು ನಿಮ್ಮ ದೇಹದಲ್ಲಿರುವ ಸಹಸ್ರದಲ್ಲಿ ಬಿಂದುವನ್ನು ಗಮನಿಸಿದ್ರೆ ಅದು ಬಿಂದು ಕಾಣ್ತದೆ ಮರೆ ಆಗ್ತದೆ, ಕಾಣ್ತದೆ ಮರೆ ಆಗ್ತದೆ, ಕಾಣ್ತದೆ ಮರೆ ಆಗ್ತದೆ. ಮರೆಯಾದಾಗ ಅಲ್ಲಿ ಬಿಂದು ಇಲ್ಲ, ಅವಕಾಶ ಇಲ್ಲ. ಅಲ್ಲಿ ಯಾರು ಇರೋದು? ಕೇವಲ ಪರಮಾತ್ಮ. ಸೊ ಹಾಗಾಗ್ಬಿಟ್ಟು ಧ್ಯಾನದಲ್ಲಿ ನಾವು ಮನಸ್ಸನ್ನು ಸೂಕ್ಷ್ಮ ಮಾಡಬೇಕು, ಒಂದು ಬಿಂದುವಿನ ಪಾಯಿಂಟ್ ಬರಬೇಕು. ಕಡೆಗೆ ಆ ಬಿಂದು ಸಿಂಧುವಿನಲ್ಲಿ ಒಂದಾಗಬೇಕು. ಯಾವಾಗ ಬಿಂದು ಸಿಂಧುವಿನಲ್ಲಿ ಒಂದಾಗುತ್ತೆ, ಆ ಸಿಂಧು ಅಂದ್ರೆ ಸಮುದ್ರ, ಬಿಂದು ಅಂದ್ರೆ ಒಂದು ಕಣ. ಆ ಕಣ ಸಮುದ್ರಕ್ಕೆ ಸೇರ್ತದೆ, ಅವನಿಗೆ ಸಿಂಧು ಅಂತ ಹೇಳ್ತೀವಿ. ಆ ಸಿಂಧು ಶಬ್ದವೇ ಮುಂದೆ ಹಿಂದೂ ಆಯ್ತು. ಹಿಂದೂ ಅಂದ್ರೆ ನಿಜವಾದ ಅರ್ಥ ಯಾರು ಆತ್ಮಜ್ಞಾನಿ, ಯಾರು ಬ್ರಹ್ಮಜ್ಞಾನಿ, ಅವನೇ ಹಿಂದೂ. ನಮ್ಮ ದೇಹವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೇಹದ ಎಲ್ಲ ಭಾಗಗಳೇ ಸಣ್ಣ ಸಣ್ಣ ಕಂಪನ ಇದೆ, ವೈಬ್ರೇಷನ್ಸ್. ಆ ಬಿಂದು ಇದೆಯಲ್ಲ, ವೈಬ್ರೇಷನ್ ಕಾಣ್ತದೆ ಮರೆ ಆಗ್ತದೆ. ಆಕ್ಚುಲಿ ಕಂಡಾಗ ಅಲ್ಲಿ ಬಿಂದು ಇದೆ ಮತ್ತು ಅವಕಾಶ ಇದೆ. ದೇಹ ಇದೆ ಅಂತ ಹೇಳೋದು ಕಲ್ಪನೆ ಅಷ್ಟೇ, ಬಿಂದು ಮಾತ್ರ ಇದೆ, ಅವಕಾಶ ಇದೆ. ಆ ಬಿಂದು ಮರೆಯಾದಾಗ
ಅವಕಾಶವೂ ಇಲ್ಲ, ಬಿಂದು ಇಲ್ಲ, ಸ್ಪೇಸು ಇಲ್ಲ, ಬಿಂದು ಇಲ್ಲ. ಅಲ್ಲಿ ಇರೋದು ಶುದ್ಧ ಚೈತನ್ಯ, ಬ್ರಹ್ಮನ್, ಪರಮಾತ್ಮ. ದ್ವೈತವೇ ಇಲ್ಲ. ಎರಡು ಇದೆ ಅಂತ ಗೊತ್ತಾಗೋದು ಯಾರಿಗೆ? ಸಾಕ್ಷಿಗೆ. ಎರಡು ಇಲ್ಲ ಅಂತ ಗೊತ್ತಾಗೋದು ಯಾರಿಗೆ? ಬ್ರಹ್ಮನಿಗೆ. ಯಾರಿಗೆ ಪ್ರಶ್ನೆ ಇದೆಯಾ? ನಮಸ್ತೆ ಗುರುಜಿ. ಸರಿ, ಒಂದ್ ನಿಮಿಷ. ಓಕೆ ಓಕೆ. ಯಾರು ಕೇಳಿದ್ರು? ಸುಜಾ ಅವ್ರಿಗೆ. ಹಾ ಗುರುಜಿ, ಇವಾಗ ಧ್ಯಾನದಲ್ಲಿದ್ದಾಗ ಆ ಬಿಂದುವಿನ ಅನುಭವ ಆಗುತ್ತಾ ನಮ್ಗೆ? ಹೌದು, ಅದನ್ನ ಈಗ ಮಾಡ್ತೇನೆ ನಿಮ್ಗೆ. ಓಕೆ. ಹಾ, ಹೇಳಿ ಸುಜಯ್ ಮೇಡಮ್. ಅದೇ ಗುರುಜಿ, ಬಿಂದು ಕೂಡ ಸಿಂಧುನೇ ಅಂದ್ರಲ್ಲ, ಹೌದು ಹೇಗೆ ಅಂತ. ನೋಡಿ, ಬಿಂದು ಅನ್ನೋದು ಇಲ್ವೇ ಇಲ್ಲ ಅಲ್ಲ. ಬಿಂದು ಅನ್ನೋದು ಕಲ್ಪನೆ ಮಾತ್ರ ಅಲ್ಲ. ಹೌದು, ಇರೋದು ಸಿಂಧು ಒಂದೇ. ಸಿರು ಒಂದೇ. ಸಿಂಧುವನ್ನು ಬಿಂದು ಅಂತ ಹೇಳ್ತೇವೆ ಅಷ್ಟೇ ನಾವು ಕಲ್ಪನೆಯಲ್ಲಿ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ. ಸಿನಿಮಾ ಮಾಯೆಯಲ್ಲಿ. ಎಲ್ಲ ಮಾಯೇನೆ. ಆ ಇರೋದು ಬಿಂದು ಒಂದೇ. ಅಂತ ನಾನು ಯಾರು ಬಿಂದುವಿನ ಸಾಧನೆ ಯಾರು ಮಾಡ್ತಾನೆ? ಅವನು ಬಿಂದುವನ್ನು ಸಿಂಧು ಆಗಿ ಮಾಡ್ತಾನೆ. ಆ ಸಿಂಧುವನ್ನು ಯಾರು ಮಾಡ್ತಾನೆ? ಅವನೇ ಹಿಂದೂ. ಹಿಂದೂ ಶಬ್ದಕ್ಕೆ ಏನೇನೋ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದೂ ಅಂದ್ರೆ ಸಮುದ್ರದ ಹಾಗಿದ್ದಾನೆ, ಅನಂತವಾಗಿದ್ದಾನೆ, ವಿಶಾಲವಾಗಿದ್ದಾನೆ, ಬ್ರಹ್ಮಜ್ಞಾನ ಪಡ್ಕೊಂಡು ಅವನಿಗೆ ಹಿಂದೂ ಅಂತ ಹೇಳೋದು. ವಿಶಾಲತೆ ತೋರಿಸುತ್ತೆ. ವಿಶಾಲತೆ. ಚೆನ್ನಾಗಿದೆ ಗುರುಜಿ, ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಎಷ್ಟು ತಪ್ಪಾಗಿ ಹೇಳ್ಕೊಡ್ತಾರೆ ನೋಡಿ ನಮ್ಗೆ. ಸರಿನಾ? ಈಗ ಧ್ಯಾನ ಮಾಡೋಣ.